ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆಯೇ ನಿನ್ನ ನೋಡಲು ಈ ಸಂತಸ ಇನ್ನು ಹೀಗೆ ಇರಲಿ ಈ ಸಂಭ್ರಮ ಎದೆಯ ತುಂಬುತ್ತ ಬರಲಿ. ಹಾಯ್ ಹಲೋ ಸಿಯಾರಾಮ್ ಯೂಟ್ಯೂಬ್ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಏನಪ್ಪ ಇವರು ಯಾವುದೇ ವಿಡಿಯೋ ಹಾಕಿದ್ರೂ ಹಾಡು ಹೇಳ್ತಾರೆ ಅಂದ್ಕೊತಿರಲ್ಲ. ಹಾಡು ಹೇಳೋದಂದರೆ ನನಗಿಷ್ಟ. ಬೇರೆ ಕಡೆ ಅವಕಾಶ ಸಿಗಲ್ಲ ಅಂತ ಈ ಥರ ನಾನು ಹಾಡು ಹೇಳಿಕೊಂಡು ಮನಸ್ಸಿಗೆ ಖುಷಿ ಪಡ್ತೇನೆ. ಏನಪ್ಪ ಅಂತಂದರೆ ಹೂಗಳನ್ನು ಹೆಣ್ಣು ಮಕ್ಕಳಿಗೆ ಹೋಲಿಸಿದ್ದಾರೆ. ಅಷ್ಟೊಂದು ಸುಂದರವಾಗಿರುತ್ತೆ ಅಂತ ಹೆಣ್ಣಿಗೆ ಹೋಲಿಸ್ತಾರೆ. ಹಾಗಾಗಿ ನಾನು ಅದನ್ನು ಹೆಣ್ಣಿಗೆ ಹೋಲಿಸಿ ಒಂದು ಹಾಡನ್ನು ಹೇಳಿದೆ ಅಲ್ವಾ. ನೋಡಿ, ನಮ್ಮ ಮನೆ ಮುಂದೆ ಪುಟ್ಟದಾದಂತಹ ಒಂದು ಜಾಗವಿದೆ. ನಿಮ್ಮ ಮನೆಗಳಲ್ಲೂ ಕೂಡ ಮನೆ ಹಿಂದುಗಡೆ ಅಥವಾ ಮುಂದುಗಡೆ ಅಕ್ಕಪಕ್ಕ ಸ್ವಲ್ಪ ಜಾಗ ಇರುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಇವಾಗ ಹೂ ಗಿಡಗಳನ್ನು ಬೆಳೆಸಿ ಹೂಗಳನ್ನು ಕೊಯ್ದು ಸಂತೋಷ ಪಡ್ತಾರೆ. ಹಾಗೆ ನಾನು ಕೂಡ ನಮ್ಮ ಮನೆ ಮುಂದೆ ಇರುವಂತಹ ಪುಟ್ಟ ಜಾಗದಲ್ಲಿ ಡೇರೆ ಹೂಗಳು, ಗುಲಾಬಿ ಹೂಗಳು, ಮಲ್ಲಿಗೆ ಹೂಗಳು, ದಾಸವಾಳದ ಹೂಗಳು, ಹೀಗೆ ನಮೂನೆಯ ಒಂದು ಹೂಗಳನ್ನು ಹಾಕಿ ಹೂಗಳನ್ನು ಕೊಯ್ದು ಸಂತೋಷ ಪಡ್ತೇನೆ. ಈ ಎಲ್ಲ ಗಿಡಗಳು ಈಗ ಮಳೆಗಾಲ ಅಲ್ವಾ, ಡೇರೆ ಹೂವನ್ನು ಬೆಳೆಸುವಂತಹ ಒಂದು ಸೀಸನ್ನು. ಇವಾಗ ಎಲ್ಲರ ಮನೆ ಬಾಗಿಲಲ್ಲೂ ಕೂಡ ವಿಧ ವಿಧದ ಬಣ್ಣದ ಡೇರೆ ಹೂಗಳು ಸುಂದರವಾಗಿ ಅರಳಿ ನಗ್ತಾ ಇದ್ದಾವೆ. ಹಾಗೆ ನಮ್ಮನೆಯಲ್ಲೂ ಕೂಡ ಕೆಲವೊಂದು ಜಾತಿಯ ಡೇರೆ ಹೂಗಳನ್ನು ಹಾಕಿದ್ದೇವೆ. ಆ ಹೂಗಳನ್ನು ಹೇಗೆ ಬೆಳೆಯೋದು ಅಂತ ನಿಮಗೊಂದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಕೂಡ ನನಗೆ ತಿಳಿದಷ್ಟು ನಾನು ಹೇಳ್ತೇನೆ. ಈ ಡೇರೆ ಹೂವಿನ ಗಡ್ಡೆಗಳು ಏನಿದಾವಲ್ಲ, ಅದು ಬುಡದಲ್ಲಿ ಒಂದು ಗಡ್ಡೆ ಆಗುತ್ತೆ. ಈಗ ಹೇಗೆ ಆಲೂಗಡ್ಡೆ, ಬೇರೆ ಬೇರೆ ರೀತಿಯ ಶುಂಠಿ ಈ ಥರ ಗಡ್ಡೆ ಆಗುತ್ತಲ್ಲ, ಅದೇ ಡೇರೆ ಗಿಡಗಳು ಕೂಡ ಗಡ್ಡೆ ಆಗುತ್ತೆ. ಆ ಗಡ್ಡೆಗಳನ್ನು ನಾವು ಈ ಸರಿ ಗಡ್ಡೆ ಆಗಿದ್ದ ಗಡ್ಡೆಗಳನ್ನು ಸರಿಯಾಗಿ ಇಟ್ಕೊಂಡ್ರೆ ಮುಂದಿನ ಸರಿ ಅದು ಹೂಗಳು, ಡೇರೆ ಗಿಡಗಳು ಆಗಿ ಹೂಗಳಾಗುತ್ತೆ. ಅದನ್ನು ಇಟ್ಕೊಳ್ಳೋದು ಹೇಗೆ ಅಂತಂದರೆ, ಈಗ ಡೇರೆ ಹೂವೆಲ್ಲ ಬಿಟ್ಟು ಅದು ಗಿಡ ಎಲ್ಲ ಒಣಗಿ ಭೂಮಿಯಲ್ಲಿ ಗಿಡಗಳ ಎಲ್ಲ ಫುಲ್ ಒಣಗಿ ಏನೂ ಇರಲ್ಲ. ಆ ಟೈಮಿಗೆ ಆ ಗಿಡಗಳನ್ನು, ಆ ಗಡ್ಡೆಗಳನ್ನು, ಈಗ ಶುಂಠಿ ಹೇಗೆ ಮಣ್ಣು ಸಮೇತ ಕೀಳ್ತೇವಲ್ಲ, ಅದೇ ಥರ ಆ ಗಡ್ಡೆಗಳನ್ನು ಕಿತ್ತು ಉಸುಕಿರುತ್ತಲ್ಲ, ಉಸುಕು ಅಥವಾ ಮರಳು ಅಂತ ಏನು ಹೇಳ್ತೀವಿ, ಅದರಲ್ಲಿ ಹುಗಿದಿಡಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಗಡ್ಡೆಗಳಿಗೆ ಗೆದ್ದಲ ಹತ್ತೋದಿಲ್ಲ, ಒರಲೆ ಹತ್ತೋದಿಲ್ಲ. ಇಲ್ಲ ಅಂತ ಭೂಮಿಯಲ್ಲೇ ಬಿಟ್ಟಾವಾಗ ಕೆಲವು ಸರಿ ಏನಾಗುತ್ತೆ, ಆ ಗಡ್ಡೆಗಳಿಗೆ ಒರಲೆ ಹತ್ತಿ ಆ ಗಡ್ಡೆಗಳು ಇದ್ದಲ್ಲೇ ಇಂಗಿ ಹೋಗ್ತವೆ. ಆದರೆ ಆ ಗಡ್ಡೆಗಳನ್ನು ಕಿತ್ತು ಮರಳಲ್ಲಿ ಹೂತಿಡೋದ್ರಿಂದ ವರ್ಷ ಪೂರ ಇಟ್ಟರೂ ಕೂಡ ಅವು ಏನೂ ಆಗಲ್ಲ. ಮಳೆಗಾಲದ ಪ್ರಾರಂಭ ಅಂದರೆ ಮೇ ಎಂಡಿಗೆ ಮತ್ತು ಜೂನು ಮೊದಲನೇ ವಾರ ಹೀಗೆ ಒಂದು ಸ್ವಲ್ಪ ಆವಾಗ ಇವಾಗ ಸ್ವಲ್ಪ ಮಳೆ ಆಗೋ ಟೈಮಿಗೆ ತೇವಾಂಶ ಹೆಚ್ಚಾದವಾಗ ಆ ಗಡ್ಡೆಗಳಲ್ಲಿ ಸಣ್ಣಕ್ಕೆ ಮೊಳಕೆ ಬರಲಿಕ್ಕೆ ಶುರುವಾಗುತ್ತೆ. ಅಂತಹ ಗಡ್ಡೆಗಳನ್ನು, ಮೊಳಕೆ ಬಂದಂತಹ ಗಡ್ಡೆಗಳನ್ನು ಭೂಮಿಯಲ್ಲಿ ತೆಗೆದು ಸ್ವಲ್ಪ ಆ ಗಡ್ಡೆಗಳನ್ನು ಮುಚ್ಚುವಷ್ಟು ತೆಗೆದು ಅದಕ್ಕೆ ಈ ಮಡ್ಡಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಂತ ಏನು ಹೇಳ್ತೀವಿ, ಆ ಗೊಬ್ಬರವನ್ನು ಹಾಕಿ ಆ ಗಡ್ಡೆಗಳನ್ನು, ಮೊಳಕೆ ಬಂದಂತಹ ಗಡ್ಡೆಗಳನ್ನು, ಮೊಳಕೆಯನ್ನು ಮೇಲ್ ಮಾಡಿ ಆ ಗಡ್ಡೆಗಳನ್ನು ಇಟ್ಟು ಅವುಗಳಿಗೆ ಮಣ್ಣು ಮತ್ತು ಮಣ್ಣನ್ನು ದೂಡಿ ಸಣ್ಣ ಪ್ರಮಾಣದಲ್ಲಿ ಆ ಗಡ್ಡೆಯ ಲೆವೆಲಿಗೆ ಒಂದು ಮಡಿಗಳನ್ನು ಮಾಡಿ ಬಿಡಬೇಕು. ಅದು ತುಂಬ ಸೊಂಪಾಗಿ ಬೆಳೆಯುತ್ತೆ, ಸದೃಢವಾಗಿ ಗಿಡ ಏಳುತ್ತೆ. ಆವಾಗ ಅದಕ್ಕೆ ಸಪೋರ್ಟಿಗಂತ ಒಂದು ಕಟ್ಟಿಗೆ ಅಥವಾ ಕೋಲನ್ನು ನಿಲ್ಲಿಸಿ ಗಿಡ ಬೆಳೆದ ಹಾಗೆಯೇ ಆ ರೆಂಬೆ ಕೊಂಬೆಗಳು ಆ ಕಡೆ ಈ ಕಡೆ ಆಗದ ಹಾಗೆ ಬಳ್ಳಿಯನ್ನು ಕಟ್ತಾ ಹೋಗಬೇಕು. ಅದು ಸಪೋರ್ಟು ಆಗುತ್ತೆ, ಗಿಡ ಕೂಡ ಮುರಿಯೋದಿಲ್ಲ. ನಂತರ ಅದು ಮೊಗ್ಗಾಗಿ ಹೂವಾಗಿ ಸುಂದರವಾಗಿ ಹರಡ್ಕೊಂಡು ಕಷ್ಟಪಟ್ಟು ನೆಟ್ಟಂಥವರಿಗೂ ಕೂಡ ಮನಸ್ಸಿಗೆ ಆನಂದ. ಬೇರೆ ಬೇರೆ ಜಾತಿದು ತುಂಬ ಸುಲಭವಾಗಿ ಬೆಳೆಯುವಂತಹದ್ದು, ತುಂಬ ಖುಷಿಯಾಗುತ್ತೆ, ಬೇಗನೆ ಬೆಳೆಯುತ್ತೆ. ಬೇರೆ ಬೇರೆ ನಮೂನೆಯ ಡೇರೆ ಹೂಗಳಿದ್ದಾವೆ, ತುಂಬ ಸುಂದರವಾದಂತಹ ಡೇರೆ ಹೂಗಳಿವೆ. ನಿಮ್ಮಲ್ಲೂ ಕೂಡ ನೀವು ಬೆಳೆಸ್ತೀರಾ, ಗೊಂಚಲು ಹೂಗಳನ್ನು ಕೊಯ್ತೀರಾ, ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ
ಶಿರಸಿ, ಸಿದ್ದಾಪುರ, ಸಾಗರ ಭಾಗಗಳಲ್ಲಿ ಡೇರೆ ಹೂಗಳನ್ನು ಬೆಳೆಸುವುದು ತುಂಬ ರೂಢಿ ಇದೆ. ಎಲ್ಲರ ಮನೆಯ ಹಿತ್ತಲಲ್ಲಿ ಬಾಗಿಲಲ್ಲಿ ಕೂಡ ಡೇರೆ ಹೂಗಳು ಈಗ ಅರಳಿ ನಗ್ತಾ ಇರ್ತದೆ. ಅವುಗಳನ್ನು ಕೊಯ್ದು ಮೊದಲೆಲ್ಲ ಏನು ಮಾಡ್ತಿದ್ರು, ಎಷ್ಟೇ ದೊಡ್ಡ ಹೂ ಇದ್ದರೂ ಕೂಡ ಕೊಯ್ದು ಅದನ್ನು ಜಡೆಗೆ ಅಥವಾ ಮುಡಿಗೋ ಮುಡಿತಾಯಿದ್ರು. ಇವಾಗ ಗಿಡಗಳಲ್ಲೇ ಸುಂದರವಾಗಿರಲಿ, ತುಂಬ ದಿನಗಳವರೆಗೆ ನಗ್ತಾ ನಗ್ತಾ ಇರಲಿ, ಒಣಗೋದು ಬೇಡ ಅಂತ ಯಾರು ಹೆಚ್ಚಾಗಿ ಗಿಡಗಳಲ್ಲಿದ್ದ ಹೂಗಳನ್ನು ಕೊಯ್ಯೋದಿಲ್ಲ, ನೋಡಿ ಆನಂದಿಸ್ತಾರೆ. ಅದೇ ಥರ ನಮ್ಮ ಮನೆಯಲ್ಲಿ ನೋಡಿ, ಇದೆಲ್ಲ ನಮ್ಮನೆಯ ಒಂದು ಡೇರೆ ಹೂಗಳು, ಬಣ್ಣ ಬಣ್ಣದ ಡೇರೆ ಹೂಗಳು ಎಷ್ಟು ಸುಂದರವಾಗಿ ಅರಳಿಕೊಂಡಿದೆ. ಅದನ್ನು ನೋಡೋದೇ ಕಣ್ಣಿಗೆ ಒಂದು ಹಬ್ಬ, ಮನಸ್ಸಿಗೆ ಆನಂದ. ಎದ್ದು ಯಾವಾಗಾದರೂ ಬೇಜಾರಾದರೆ ಹೀಗೆ ಒಂದು ಸುತ್ತು ನಾವು ಗಾರ್ಡನ್ನಿಗೆ ಹೋದರೆ, ಗಾರ್ಡನ್ ಅಂದರೆ ಒಂದು ರೀತಿ ಸಿಸ್ಟಮೆಟಿಕ್ಕಾಗಿ ಮಾಡಿದಲ್ಲ, ಹಾಗೆ ನ್ಯಾಚುರಲ್ಲಾಗಿ ಎಲ್ಲಿ ಬೇಕಂದ್ರಲ್ಲೇ ಹೂ ಗಿಡಗಳಿರ್ತದೆ ನಮ್ಮಲ್ಲಿ ಹಳ್ಳಿಯಲ್ಲಿ. ಅದೇ ಥರ ಇದೆ. ಆಗ ಗಾರ್ಡನಿಗೆ ಹೋಗಿ ನಿಂತ್ಕೊಂಡ್ರೆ ಮನಸ್ಸಿಗೆ ಒಂದು ರೀತಿ ಖುಷಿ, ಆನಂದ. ಅಲ್ಲಿ ಹಕ್ಕಿಗಳು, ಪಕ್ಷಿಗಳೆಲ್ಲ ಬಂದು ಚಿಕಿಪಿಕಿ ಅಂತ ಚಿಲಿಪಿಲಿ ಸದ್ದು ಮಾಡ್ತಾ ಇರ್ತದೆ, ಜಿರಳೆಗಳು ಬಂದಿರ್ತದೆ. ಮತ್ತು ಏನಪ್ಪ ಅಂತಂದರೆ ಪಾತರಗಿತ್ತಿ ಏನು ಹೇಳ್ತೇವೆ ನಾವು, ಪಾತರಗಿತ್ತಿ ಅದು ಕೂಡ ಹೂವಿಂದ ಹೂವಿಗೆ ಹಾರಿಕೊಂಡು ಆನಂದವಾಗಿರುತ್ತೆ. ಅವುಗಳನ್ನು ನೋಡೋದು ಕಣ್ಣಿಗೆ ಒಂದು ಹಬ್ಬ. ನೀವು ಕೂಡ ಇದೇ ಥರ ಡೇರೆ ಗಿಡಗಳನ್ನು, ಗಡ್ಡೆಗಳನ್ನು ಕಿತ್ತುಬಿಟ್ಟು ಅದನ್ನು ಮರಳಲ್ಲಿ ಹೂತಿಟ್ಟರೆ ಕೆಡೋದಿಲ್ಲ. ಅದು ಮುಂದಿನ ವರ್ಷ ಕೂಡ ಅಷ್ಟೇ ಸದೃಢವಾದ ಗಿಡಗಳನ್ನು ಬೆಳೆಯಬೋದು. ಕೆಲವು ಸರಿ ಭೂಮಿಯಲ್ಲಿ ಹೂತಿಟ್ಟಾಗ ಅದು ಅಲ್ಲೇ ಇಂಗಿ ಹೋಗೋದ್ರಿಂದ ಆ ತಳಿ ಅಥವಾ ಆ ಬಣ್ಣದ ಹೂವಿನ ಗಿಡಗಳು ನಮಗೆ ಮುಂದಿನ ವರ್ಷ ಬೆಳೀಲಿಕ್ಕೆ ಆಗಲ್ಲ. ಈ ರೀತಿ ಮಾಡಿ ನೋಡಿ, ಖಂಡಿತ ನಿಮಗೆ ನಿರಾಶೆ ಆಗಲ್ಲ ಅಂದ್ಕೊಂಡಿದ್ದೀನಿ. ನಾವು ಹಾಗೆ ಮಾಡ್ತೇವೆ. ಅದೇ ಥರ ಮಾಡಿ ಡೇರೆ ಗಡ್ಡೆಗಳನ್ನು ಸಂರಕ್ಷಣೆ ಮಾಡಿ ಮುಂದಿನ ವರ್ಷ ಮಳೆಗಾಲ ಬರೋ ಟೈಮಿಗೆ ನಾವು ಆ ಗಿಡಗಳನ್ನು ನೆಡ್ತೇವೆ, ಏನೂ ಆಗಲ್ಲ. ನಿಮಗೆ ಇದೊಂದು ಟಿಪ್ಸ್ ಹೇಳಿದ್ದು. ಹಳ್ಳಿಯಲ್ಲಿರೋರೆಲ್ಲ ಇದೇ ಥರ ಮಾಡೋದು, ಅವರಿಗೆಲ್ಲ ಗೊತ್ತಿದೆ. ಈ ಡೇರೆ ಗಿಡಗಳ ಜೊತೆಗೆ, ಈ ಡೇರೆ ಗಿಡಗಳು ಹೆಚ್ಚಾಗಿ ಮಳೆಗಾಲದ ಸಮಯದಲ್ಲಿ ಜಾಸ್ತಿ ಹೂವರಳೋದು. ಹಾಗಂತ ನೀರು ನಿತ್ಯವೂ ಹೋಗುವಂಥ ಜಾಗದಲ್ಲಿ ಬೇಸಿಗೆಯಲ್ಲೂ ಕೂಡ ಇವನ್ನು ಬೆಳಿಬೋದು. ಆದರೆ ಅನಾಯಾಸವಾಗಿ ಹೂ ಬಿಡೋದು ಅಂತಂದರೆ ಈ ಹೂಗಳು, ಡೇರೆ ಹೂಗಳು ಏನಪ್ಪ ಅಂದರೆ ಮಳೆಗಾಲದಲ್ಲಿ ನೀರಿನ ಹರಿವು ಇರುವಲ್ಲಿ ಬೇಸಿಗೆಯಲ್ಲೂ ಕೂಡ ಕೆಲವೊಂದು ಜಾತಿಯ ಡೇರೆ ಗಿಡಗಳು ಬೇಸಿಗೆಯಲ್ಲೂ ಕೂಡ ಮಳೆಗಾಲದಂತೆಯೇ ಹೂ ಕೊಡ್ತಾ ಇರ್ತದೆ. ಕಡಿಮೆ, ರೇರು. ಗುಲಾಬಿ, ಮಲ್ಲಿಗೆ, ದಾಸವಾಳ ಪ್ರತಿಯೊಂದು ಗಿಡಗಳಿಗೂ ಕೂಡ ತನ್ನದೇ ಆದಂಥ ಒಂದು ಸಮಯ ಇರುತ್ತೆ. ಆ ಸಮಯದಲ್ಲಿ ಗಿಡ ತುಂಬ ಹೂ ಬಿಡುತ್ತೆ. ಅದರ ಸಮಯ ಮುಗಿದಾವಾಗ ನೀರು ನಿತ್ಯ ದೊರೀತಾ ಇದ್ದರೆ ಅಲ್ಲೊಂದು ಇಲ್ಲೊಂದು ಹೂ ಬಿಡುತ್ತೆ. ಅದು ಒಂದು ಪ್ರಕೃತಿಯ ನಿಯಮ. ನಮ್ಮ ಮನೆಯಲ್ಲಿ ನೋಡಿ ಸುಂದರವಾದ ಗುಲಾಬಿ ಗಿಡಗಳು ಕೂಡ ಇದ್ದಾವೆ. ಅವುಗಳನ್ನು ನೆಟ್ಟಿದ್ದೇವೆ. ಗಿಡ ತುಂಬ ಮೊಗ್ಗಾಗಿದೆ, ಹೂವಾಗಿದೆ. ನೋಡೋದೇ ಒಂದು ಆನಂದ. ಆ ಮೊಗ್ಗುಗಳನ್ನು ನೋಡೋದು ಒಂದು ಆನಂದ. ಅರೆಬಿರಿದ ಮೊಗ್ಗುಗಳನ್ನು ನೋಡೋದು ಒಂದು ಆನಂದ. ಅದು ನೋಡುವಂತಹ ಮನಸ್ಸಿಗೆ ಆ ಒಂದು ಕಲ್ಪನೆ ಇರಬೇಕಷ್ಟೇ. ಚೂಪಾದ ಮೊಗ್ಗುಗಳು, ಚಿಕ್ಕ ಮಗು ಹುಟ್ಟಿದವಾಗ ಯಾವ ರೀತಿ ಇರುತ್ತೋ ಅಷ್ಟೊಂದು ಮೃದುವಾದ, ಅಷ್ಟೊಂದು ಹಿತವಾದಂತಹ ಒಂದು ಅನುಭವ ಆಗುತ್ತೆ ಆ ಮಗುಗಳನ್ನು ನೋಡಿದಾಗ. ಅರೆಬಿರಿದ ಮಗುಗಳನ್ನು ನೋಡಿದಾಗ, ಹೂಗಳನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ಆನಂದ. ಒಂದು ಸರಿ ಆ ಗಾರ್ಡನ್ಗಳಲ್ಲಿ ಹಿತ್ತಲದಲ್ಲಿ ಓಡಾಡಬೇಕು. ಎಷ್ಟು ರೊಕ್ಕ ಕೊಟ್ಟರೂ ಸಿಗಲಾರ್ದಂತಹ ಆನಂದ ಸಿಗುತ್ತೆ. ನೀವು ಕೂಡ ಈ ಥರ ಗಿಡಗಳನ್ನು ಬೆಳೆಸಿ. ತುಂಬಾ ಗಿಡಗಳನ್ನು ಬೆಳೆಸ್ತಾರೆ. ಹೂ ಗಿಡಗಳನ್ನು ತುಂಬಾ ಪ್ರೀತಿಸುವವರಿದ್ದಾರೆ. ನಾನು ಚಿಕ್ಕ ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಗಿಡಗಳನ್ನು ಬೆಳೆಸಿದ್ದೇನೆ. ಹೂಗಳನ್ನು ಕೊಯ್ದು ಆನಂದಿಸಿದ್ದೇನೆ. ಹಾಗಾಗಿ ನಿಮ್ಮೊಟ್ಟಿಗೆ ಈ ಒಂದು ವಿಡಿಯೋವನ್ನು ಹಂಚ್ಕೋಬೇಕು, ಈ ಒಂದು ಖುಷಿಯನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ನೋಡಿ ಡೇರೆ ಮಗುಗಳು ಯಾವ ಥರ ಆಗಿದೆ ಅಂತ. ಇದೆಲ್ಲ ನಮ್ಮ ಹಿತ್ತಲಲ್ಲಿರೋದು ಚಿಕ್ಕ ಚಿಕ್ಕ ಗುಲಾಬಿ ತಳಿಗಳನ್ನು ಇದರಲ್ಲಿ ಒಂದು ಸಣ್ಣ ಸಣ್ಣ ಕೊಟ್ಟೆಗಳಲ್ಲಿ ಹಾಕಿ ನೆಟ್ಟಿಟ್ಟಿದ್ದೇವೆ. ಅಲ್ಲೇ ಹೂ ಬಿಟ್ಕೊಂಡಿದೆ. ಇದೆಲ್ಲ ಹಳದಿ ಹಳದಿ ಬಣ್ಣದ ಹೂಗಳು. ಇದೇ ಥರನೇ ಫಸ್ಟು ಸ್ಟಾರ್ಟಿಂಗು ನಾವು ನೆಡುವಾಗ ಒಂದೇ ಸರಿ ಭೂಮಿಗೆ ಹಾಕೋಕ್ಕಿಂತ ಅದು ಬೇರು ಬರೋವರೆಗೆ ಒಂದು ಕವರಲ್ಲಿ ಈ ಕಾಂಪೋಸ್ಟ್ ಗೊಬ್ಬರ ಅಥವಾ ಏನು ಮಡ್ಡಿ ಗೊಬ್ಬರ ಮಣ್ಣನ್ನು ಸೇರಿಸಿ ನೆಟ್ಟವಾಗ ಅದು ಸದೃಢವಾಗಿ ಬೆಳೆಯುತ್ತೆ. ಆವಾಗ ಅದನ್ನು ಭೂಮಿಗೆ ಹಾಕಿದಾಗ ಆ ಗಿಡ ಯಾವತ್ತೂ ಸಾಯೋದಿಲ್ಲ, ಚೆನ್ನಾಗಿ ಸದೃಢವಾಗಿ ಬೆಳೆದು ದೊಡ್ಡ ಗಿಡವಾಗಿ ಬೆಳೆಯುತ್ತೆ. ಆದರೆ ಸ್ಟಾರ್ಟಿಂಗ್ ಹಾಕುವಾಗ ಕೊಟ್ಟೆಯಲ್ಲಿ ಮಣ್ಣನ್ನು ಹಾಕಿ, ಗೊಬ್ಬರವನ್ನು ಹಾಕಿ ಅದು ಬೇರು ಬರುವವರೆಗೆ ಈ ಥರ ನೋಡಿ ನಾವು ಇದನ್ನೆಲ್ಲ ಹಾಗೆ ಮಾಡಿಟ್ಟಿದ್ದೇವೆ. ನಂತರ ಭೂಮಿಯಲ್ಲಿ ಅದನ್ನು ಹುಗಿತೇವೆ. ಬೇರು ಬಿಟ್ಟು ಭೂಮಿಯಲ್ಲಿ ಒಂದು ಸಣ್ಣದೊಂದು ಪೊದೆ ಆದವಾಗ ಅದನ್ನು ನೆಟ್ಟವಾಗ ಅದು ಸಾಯುವುದಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಹೂಗಳನ್ನು ಬಿಡ್ತದೆ. ನೀವು ಕೂಡ ಅದೇ ರೀತಿ ಬೆಳೆಸಿ.
ನೋಡಿ ಇದೆಲ್ಲ ಅದೇ ರೀತಿ ಬೆಳೆಸಿಟ್ಟಂಥದ್ದು ಮನೆಯ ಪಕ್ಕದಲ್ಲಿ ಇಟ್ಟಿದ್ದೇವೆ. ನೋಡಿ ಎಷ್ಟು ಸುಂದರವಾದ ಮಗುಗಳನ್ನು ಬಿಟ್ಕೊಂಡಿದೆ. ಯಾಕಂತಂದರೆ ಅಷ್ಟು ಆರೈಕೆ ಇದೆ ಅದಕ್ಕೆ. ತುಂಬ ಒಂದು ಹೆಲ್ದಿ ಮಗುಗಳು. ಕೆಲವೊಂದು ಹುಳ ಹಿಡಿದಿರುತ್ತೆ ನೋಡಿ. ಇದು ಕೂಡ ಒಂದು ರೀತಿಯ ಡೇರೆ ಹೂವು. ಅದು ಎರಡೂ ಕಡೆ ಬಿಟ್ಕೊಂಡಿದೆ. ಎರಡೂ ಕಡೆ ಮಗು ಅಂಟ್ಕೊಂಡಿತ್ತು. ಎರಡೂ ಸೈಡ್ ಅದು ಹೂವಾಗಿದೆ. ಎಷ್ಟು ಸುಂದರವಾಗಿದೆ, ಎಷ್ಟು ಎಳೆ ಎಳೆಯಾಗಿದೆ, ಎಷ್ಟು ಚೂಪಾದ ಎಲೆಗಳು. ಎಂಥ ಸೌಂದರ್ಯ, ಎಂಥ ಬಣ್ಣ, ವರ್ಣಿಸಲಾಗಲ್ಲ. ಕಣ್ಣಿಗೆ ಹಬ್ಬ ಅದನ್ನು ನೋಡೋದೊಂದು. ನಾವು ಯಾವಾಗಲೂ ಆ ಹೂಗಳನ್ನು, ಡೇರೆ ಹೂಗಳಿರ್ಬೋದು, ಗುಲಾಬಿ ಹೂಗಳಿರ್ಬೋದು, ಅವನ್ನು ನಾವು ತೆಗೆಯೋದಿಲ್ಲ. ದಾಸವಾಳದ ಹೂಗಳನ್ನು ಮಾತ್ರ ದೇವ್ರ ಪೂಜೆಗೆ ಯೂಸ್ ಮಾಡ್ತೇವೆ, ಉಪಯೋಗಿಸ್ತೇವೆ. ಇವುಗಳನ್ನೆಲ್ಲ ಹಾಗೆ ಚಂದಕ್ಕೆ ಬಿಟ್ಟಿರ್ತೇವೆ. ಮನಸ್ಸಿಗೆ ಮಹದಾನಂದ. ಆ ಹೂಗಳನ್ನು ನೋಡೋದೇ ಒಂದು ಅಷ್ಟು ಖುಷಿಯಾಗುತ್ತೆ. ನೀವು ಕೂಡ ಇಂತಹ ಗಿಡಗಳನ್ನು ಬೆಳೆಸಿದ್ದಿದ್ರೆ ನನಗೆ ಕಮೆಂಟ್ ಹಾಕಿ, ಅಥವಾ ನನ್ನ ವಿಡಿಯೋದಲ್ಲಿ ಇನ್ನೂ ಏನಾದರೂ ಚೆನ್ನಾಗಿ ಮಾಡ್ಬೋದಿತ್ತ ಅಂದರೆ ಸಲಹೆಗಳನ್ನು ಕೊಡಿ. ನನ್ನ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಏನಾದರೂ ಲೋಪದೋಷಗಳಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಯಾವತ್ತೂ ಇರಲಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ, ಇಲ್ಲಿಯವರೆಗೆ ನನ್ನ ಒಂದು ವಿವರಣೆಯನ್ನು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.